ಪಿಒಕೆ ಜನ ಅವರು ಭಾರತದೊಂದಿಗೆ ವಿಲೀನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವರ ಆಸೆ ಬೇಗ ಈಡೇರಿಸ್ತೇವೆ, ನಾವು ದಾಳಿ ಮಾಡಿ ಆಕ್ರಮಿಸಿಕೊಳ್ಳುವ ಅಗತ್ಯವಿಲ್ಲ, ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಬದಲಾಗ್ತಾ ಇದೆ. ಪಿಒಕೆ ಜನರೇ ಭಾರತದ ಜೊತೆಗೆ ವಿಲೀನಕ್ಕೆ ಪಟ್ಟು ಹಿಡಿದಿದ್ದಾರೆ ಅಂತ ತಿಳಿಸಿದ್ದಾರೆ ರಕ್ಷಣಾ ಸಚಿವರು. पाक ऑक्युपाइड जम्मू कश्मीर यह भारत का हिस्सा था, है और रहेगा. हम इसको मानते रहेंगे बहनों भाइयों, से हम कभी भूलेंगे नहीं, कभी हम उसे भूलेंगे नहीं. ये कैसे हो सकता है? शिव स्वरूप बाबा अमरनाथ हमारे यहां हों और मां शारदा शक्ति स्वरूपा एलओसी के पार हों. बहनों भाइयों, यह बराबर यह चीज हमको सालती रहती है. ಪಿಒಕೆ ಅನ್ನೋ ನರಕದ ಪರಿಸ್ಥಿತಿ ಯಾವ ರೀತಿ ಇದೆ, ಪಾಕಿಸ್ತಾನ ಅದನ್ನ ಯಾವ ರೀತಿ ನರಕ ಕೂಪ ಮಾಡಿದೆ, ಅದರ ಜೊತೆಗೆ ಕಾಶ್ಮೀರಕ್ಕೂ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೂ ಇರುವ ವ್ಯತ್ಯಾಸ ಪರಿಸ್ಥಿತಿಯಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಪಿಒಕೆಯ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಕ್ವಿಕ್ ನೋಟ. ಪಿಒಕೆಯಲ್ಲಿ ಚೈನಾ ಪಾಕಿಸ್ತಾನ್ ಇಕನಾಮಿಕ್ ಕಾರಿಡಾರ್ ಅನ್ನು ಹೆದ್ದಾರಿಯನ್ನ ನಿರ್ಮಾಣ ಮಾಡ್ತಿದೆ ಚೀನಿಯರಿಗೆ, ರಸ್ತೆ ನಿರ್ಮಾಣಕ್ಕೆ ಬಂದಿರುವ ಚೀನಿಯರಿಗೆ ರಕ್ಷಣೆ ಕೊಡೋಕೆ ಪಾಕಿಸ್ತಾನ ತನ್ನ ಸೇನೆಯನ್ನ ತಂದಿಟ್ಟಿದೆ. ಆ ಜಾಗದಲ್ಲಿ ತನ್ನದೊಂದು ಸೇನೆಯನ್ನ ಪಿಒಕೆಯಲ್ಲೇ ಇಟ್ಟಿದೆ ಚೀನಾ ಕೂಡ. ಪಿಒಕೆ ಜನರ ಬಗ್ಗೆ ಪಾಕಿಸ್ತಾನಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅಲ್ಲಿನ ಸಂಪನ್ಮೂಲಗಳನ್ನ ದೋಚೋದು, ಚೀನಾಗೆ ಸಹಕಾರ ನೀಡೋದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋದನ್ನ ಹೊರತುಪಡಿಸಿದ್ರೆ ಅಲ್ಲಿ ಬದುಕಿರುವ ಜನರ ಬದುಕು, ಅವರ ಬವಣೆ, ಇದ್ಯಾವುದ್ರ ಬಗ್ಗೆ ಕೂಡ ಪಾಕಿಸ್ತಾನಕ್ಕೆ ಕಾಳಜಿ ಇಲ್ಲ, ಅದು ಬೇಕಾಗಿಯೂ ಇಲ್ಲ. ಕಾಡು ಪ್ರದೇಶದ 43% ಮರಗಳನ್ನು ಈಗ ಆಲ್ರೆಡಿ ಕಡಿದು ನಿರ್ನಾಮ ಮಾಡಿದೆ ಪಾಕಿಸ್ತಾನ. ಸುಂದರವಾಗಿದ್ದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ಉಳಿದಿರೋದು ಕೇವಲ 14% ಕಾಡು ಮಾತ್ರ. ಪಿಒಕೆಯಲ್ಲಿ ಹರಿಯುವಂತಹ ನದಿಯನ್ನ ಬಳಸಿ, ಅಲ್ಲಿನ ನೀರನ್ನ ಬಳಸಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಿ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದೆ. ಆದರೆ ಪಿಒಕೆಯ ಅನೇಕ ಭಾಗಗಳಲ್ಲಿ ಕರೆಂಟ್ ಇಲ್ಲದೆ ಕಗ್ಗತ್ತಲಲ್ಲಿ ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ಅಲ್ಲಿನ ಜನರದ್ದು. ಇನ್ನು ಇದೇ ಪ್ರದೇಶದಿಂದ ಚಿನ್ನ, ತಾಮ್ರ ಸೇರಿದಂತೆ ಅತ್ಯಮೂಲ್ಯ ವಸ್ತುಗಳನ್ನ ನಿಕ್ಷೇಪಗಳಿಂದ ಬಗೆದು ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ. ಆದರೆ ಅಲ್ಲಿನ ಜನರ ಬದುಕು ಮಾತ್ರ ಬವಣೆಯೇ ಹೊರತು ಅದನ್ನ ಉದ್ಧಾರ ಮಾಡುವ ಯಾವುದೇ ಲಕ್ಷಣವಾಗಲಿ ಕಾಳಜಿಯಾಗಲಿ ಪಾಕಿಸ್ತಾನದ ಕಡೆಯಿಂದ ಈ ದಿನದವರೆಗೂ ಕೂಡ ಕಾಣೋಕೆ ಸಿಗ್ತಾ ಇಲ್ಲ. ಗಿಲ್ಗಿಟ್ನಲ್ಲಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರದಲ್ಲೇ ಇರತಕ್ಕಂಥ ಗಿಲ್ಗಿಟ್ನಲ್ಲಿ ಉಗ್ರ ತರಬೇತಿ ಶಿಬಿರವನ್ನ ಕೂಡ ತೆರೆದು ಕೂತಿದೆ ಪಾಕಿಸ್ತಾನ. ಭಾರತದ ಮೇಲಾಗುವ ಬಹುತೇಕ ಭಯೋತ್ಪಾದಕ ದಾಳಿ ಅದರ ಮೂಲವನ್ನ ಹುಡುಕಿದಾಗ ಇದೇ ಗಿಲ್ಗಿಟ್ನಿಂದ ಬಂದಿರುವವರಾಗಿರ್ತಾರೆ. ಅಲ್ಲಿಂದಲೇ ಭಾರತಕ್ಕೆ ನುಗ್ಗಿ ಭಾರತದ ಮೇಲೇನೆ ಅಟ್ಯಾಕ್ ಮಾಡುವಂತಹ ಪರಿಸ್ಥಿತಿಗಳು ಈ ಹಿಂದೆ ಅನೇಕ ನಡೆದು ಹೋಗಿದೆ. ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸ್ವಾತಂತ್ರ್ಯ ಹೋರಾಟಗಾರರ ಹತ್ಯೆಗೈತಾ ಇದೆ ಪಾಕಿಸ್ತಾನ. ನಮ್ಮನ್ನು ಬಿಟ್ಟು ಬಿಡಿ, ಭಾರತ ಜೊತೆಗೆ ಸೇರ್ತೀವಿ ಅಂತಿರುವ ಅನೇಕರ ಕಗ್ಗೊಲೆ ಮಾಡಿದೆ ಪಾಕಿಸ್ತಾನ. ಇನ್ನು ವಿದೇಶದಿಂದಲೇ ಈ ಭಯದಿಂದಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅನೇಕ ಹೋರಾಟಗಾರರು. ಪರಿಸ್ಥಿತಿ ಹೀಗಿರಬೇಕಾದ್ರೆ ಕಾಶ್ಮೀರಕ್ಕೂ ಹಾಗೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ ಅದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ಬಿಡೋಣ. ಈ ಹಿಂದೆ ಅಂದರೆ ಆರ್ಟಿಕಲ್ 370 ಜಾರಿಯಲ್ಲಿದ್ದ ಸಂದರ್ಭದಲ್ಲಿ ಹೆಚ್ಚಿಗೆ ವ್ಯತ್ಯಾಸ ಏನು ಕಾಣೋಕೆ ಸಿಗ್ತಾ ಇರಲಿಲ್ಲ. ಆದರೆ ಯಾವಾಗ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿ ವಿಶೇಷ ಸ್ಥಾನಮಾನವನ್ನು ಹಿಂಪಡೆಯಲಾಯಿತು ಕೇಂದ್ರ ಸರ್ಕಾರದ ಕಡೆಯಿಂದ, ಕಾಶ್ಮೀರದಲ್ಲಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತಾ ಇದೆ. ಕಾಶ್ಮೀರದ ಮೂಲ ಸೌಕರ್ಯಗಳು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಈ ವರ್ಷ ಬರೋಬ್ಬರಿ 1.4 ಲಕ್ಷ ಕೋಟಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, 1.4 ಲಕ್ಷ ಕೋಟಿ ಅನುದಾನವನ್ನ ಕೊಟ್ಟಿದೆ ಕಾಶ್ಮೀರಕ್ಕೆ ಕೇಂದ್ರ ಸರ್ಕಾರ. ಅದನ್ನ ಲೆಕ್ಕ ಹಾಕಿದಾಗ ಪ್ರತಿಯೊಬ್ಬ ಕಾಶ್ಮೀರದ ಪ್ರಜೆಗೂ 22 ಲಕ್ಷ ಅನುದಾನ ಸಿಕ್ಕಂತೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ, ಇತ್ಯಾದಿ ಯೋಜನೆಗಳಿಗೆ 22 ಲಕ್ಷ ರೂಪಾಯಿ ಅನುದಾನ ಸಿಕ್ಕಂತೆ ಅಲ್ಲಿನ ಪ್ರಜೆಗೆ. ಇದರ ಜೊತೆಗೆ ಚೀನಾ, ಜಪಾನ್, ಸೌದಿ, ಅಮೆರಿಕ ಕೂಡ ಇದೀಗ ಕಾಶ್ಮೀರದಲ್ಲಿ ಹೂಡಿಕೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆರ್ಟಿಕಲ್ 370 ಇದ್ದ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಇರಲಿಲ್ಲ. ಯುಎಇ ಒಕ್ಕೂಟದಿಂದ ಕೂಡ 15,000 ಕೋಟಿ ಹೂಡಿಕೆ ಆಗ್ತಾ ಇದೆ ಕಾಶ್ಮೀರದಲ್ಲಿ. ಕಾಶ್ಮೀರ ಅಭಿವೃದ್ಧಿಯನ್ನ ಕಂಡು ಇದೀಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನ ಮರುಗ್ತಾ ಇದ್ದಾರೆ. ಕಾರ್ಗಿಲ್ ರಾಸ್ತಾ ಖೋಲೋ ಅಂತ ಹೇಳಿ, ನಮಗೆ ಭಾರತದ ಜೊತೆಯಲ್ಲಿ ವಿಲೀನವಾಗಲಿಕ್ಕೆ ಬಿಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಆ ಭಾಗದ ಜನ. ಕ್ಷಿಪ್ರ ಕಾರ್ಯಾಚರಣೆಗೆ ಸಿದ್ಧವಾಗಿದೆಯಾ ಮೋದಿ ಸರ್ಕಾರ? ಅದರ ಭಾಗವಾಗಿಯೇ ರಕ್ಷಣಾ ಸಚಿವರು ಇಂಥ ಹೇಳಿಕೆ ನೀಡಿದ್ರ ಗೊತ್ತಿಲ್ಲ. ಚುನಾವಣೆ ಆಗೋವರೆಗೂ ಕೂಡ ದೊಡ್ಡ ಡೆವಲಪ್ಮೆಂಟ್ ಆಗುವ ಸಾಧ್ಯತೆ ಕಡಿಮೆ. ಚುನಾವಣೆ ಮುಗಿದು
ಮತ್ತೊಂದು ಅವಧಿಗೆ ಇನ್ ಕೇಸ್ ಏನಾದರೂ ಮೋದಿ ಸರ್ಕಾರ ಬಂದರೆ ಮತ್ತೊಂದು ಈ ರೀತಿ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಏನಾದರೂ ಪಾಕ್ ಆಕ್ರಮಿತ ಕಾಶ್ಮೀರ